Daddy's home. Just a fucking drunkard. I want my son to have a peaceful burial. Do you think he'll come? I don't think so. Nobody's so insane. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ರಾಕಿಂಗ್ ಸ್ಟಾರ್ ಅವರ ಟಾಕ್ಸಿಕ್ ಮೂವಿ ಬಗ್ಗೆ. ಟಾಕ್ಸಿಕ್ ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾದ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಭಿನ್ನ ಮತ್ತು ಕಾರ್ಡ್ ಅವತಾರವೇ ಈ ಒಂದು ಸಿನಿಮಾದ ದೊಡ್ಡ ಹೈಲೈಟ್ಸ್ ಆಗಿರುತ್ತೆ. ಇದೀಗ ಬಿಡುಗಡೆ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿ ಟ್ರೈಲರ್ ಬಗ್ಗೆ ಮಾತಾಡ್ತಿರೋದು. ಈ ಒಂದು ಟ್ರೈಲರ್ ನಲ್ಲಿ ನೋಡುವುದಾದ್ರೆ ಯಶ್ ಅವರು ಟ್ರೈಲರ್ ನಲ್ಲಿ ತುಂಬಾ ಇಂಟೆನ್ಸ್, ರಗಾರ್ಡ್ ಮತ್ತು ಕಾರ್ಡ್ ಸೆಟ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅವರ ಕಣ್ಣುಗಳ ಎಕ್ಸ್ಪ್ರೆಷನ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ಒಂದು ಮೂವಿಯ ಕಥೆಯ ಥೀಮ್ ಬಗ್ಗೆ ನಾವು ನೋಡುವುದಾದ್ರೆ ಪವರ್, ಕ್ರೈಮ್, ವೈಲೆನ್ಸ್ ಮತ್ತು ಕಾರ್ಡ್ ಹ್ಯೂಮನ್ ನೇಚರ್ ಸುತ್ತ ಕತೆ ಸುತ್ತುವ ಹಾಗೆ ಕಾಣಿಸ್ತಾ ಇದೆ. ಈ ಒಂದು ಮೂವಿಯ ವಿಜುವಲ್ಸ್ ಬಗ್ಗೆ ನಾವು ನೋಡುವುದಾದ್ರೆ ಹಾಲಿವುಡ್ ಸ್ಟೈಲ್ ಸಿನಿಮಾಟೋಗ್ರಫಿ, ಕಾರ್ಡ್ ಟೋನ್ಸ್, ಸ್ಲೋ ಮೋಷನ್ ಶಾಟ್ಸ್ ಟ್ರೈಲರ್ಗೆ ಕ್ಲಾಸ್ ಲುಕ್ ಕೊಡುತ್ತವೆ. ಈ ಒಂದು ಟ್ರೈಲರ್ ನಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನೋಡುವುದಾದ್ರೆ ಟ್ರೈಲರ್ ನ BGM ತುಂಬಾ ಹೆವಿ ಮತ್ತು ಮಾಸ್ ಫೀಲಿಂಗ್ ಕೊಡ್ತದೆ. ಈ ಒಂದು ಟ್ರೈಲರ್ ನಲ್ಲಿ ಡೈಲಾಗ್ಸ್ ಗಳ ಬಗ್ಗೆ ಗಮನಿಸುವುದಾದ್ರೆ ಡೈಲಾಗ್ಸ್ ಈ ಒಂದು ಟ್ರೈಲರ್ ನಲ್ಲಿ ನೋಡುವುದಾದ್ರೆ ಕಡಿಮೆ ಡೈಲಾಗ್ಸ್ ಇದ್ದರೂ ಪ್ರತಿಯೊಂದು ಸೀನ್ ಪವರ್ಫುಲ್ ಇಂಪ್ಯಾಕ್ಟ್ ಕೊಡುತ್ತದೆ. ಈ ಒಂದು ಮೂವಿಯ ಟ್ರೈಲರ್ ನೋಡಿದ್ರೆ ಇದೊಂದು ಸಾಮಾನ್ಯ ಮಾಸ್ ಮೂವಿ ಅಲ್ಲ, ಇನ್ನೊಂದು ಫಸ್ಟ್ ಸೂಪರ್ ಸಖತ್ತಾಗಿರುವಂಥ ಮೂವಿ ಅಂತಾನೆ ಹೇಳ್ಬೋದು. ಯಶ್ ಅವರ ಸ್ಟಾರ್ ಇಮೇಜ್ ಜೊತೆಗೆ ಒಂದು ಕ್ಲಾಸ್ ಇಂಟರ್ನ್ಯಾಷನಲ್ ಟಚ್ ಇರುವ ಸಿನಿಮಾ ಇನ್ನೂ ಫೀಲಿಂಗ್ ಬರುತ್ತದೆ. ಕ್ರೈಮ್ ಡ್ರಾಮಾ ಮತ್ತು ಕಾರ್ಡ್ ಆ್ಯಕ್ಷನ್ ಇಷ್ಟಪಡುವವರಿಗೆ ಈ ಒಂದು ಸಿನಿಮಾ ಫುಲ್ ಟೈಮ್ ಆಗುತ್ತದೆ. ಸೊ ಇದಾಗಿತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿಯ ಟ್ರೈಲರ್ ರಿವ್ಯೂ. ಸೊ ಯಾರೆಲ್ಲ ಟ್ರೈಲರ್ನ ನೋಡಿದ್ದೀರಾ, ಟ್ರೈಲರ್ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಯಾರೆಲ್ಲ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಯಾಗಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.